ಬಿಗ್ ಬಾಸ್ ಮನೆಯ ಮೂಲ ನಿಯಮದ ಪ್ರಕಾರ ಯಾವೊಬ್ಬ ಸ್ಪರ್ಧಿ ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ನ ಮಾಡೋಗಿಲ್ಲ. ಹಾಗೇನಾದ್ರೂ ಮಾಡಿದ್ರೆ ಆ ಕೂಡಲೇ ಬಿಗ್ ಬಾಸ್ ಅವರನ್ನ ಮನೆಯಿಂದ ಆಚೆ ಕಳಿಸ್ತಾರೆ. ಇನ್ನು ಈಗಲೂ ಕೂಡ ಭವ್ಯ ಗೌಡ ಅವರಿಂದ ಅಂತಹದ್ದೇ ಕೆಲಸ ಆಗಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ಮನೆಯ ಮೂಲ ನಿಯಮದ ಪ್ರಕಾರ ಯಾವೊಬ್ಬ ಸ್ಪರ್ಧಿ ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ನ ಮಾಡೋಗಿಲ್ಲ. ಅಂದ್ರೆ ತಳ್ಳಾಟ, ನೂಕಾಟ, ಹೊಡೆದಾಟ ಎಂತಹ ಸಂದರ್ಭದಲ್ಲೂ ಯಾವೊಬ್ಬ ಸ್ಪರ್ಧಿ ಕೂಡ ಯಾರ ಮೇಲೂ ಕೈ ಮಾಡೋ ಹೋಗಿಲ್ಲ. ಹಾಗೇನಾದ್ರೂ ಮಾಡಿದ್ರೆ ಆ ಕೂಡಲೇ ಬಿಗ್ ಬಾಸ್ ಅವರನ್ನ ಮನೆಯಿಂದ ಆಚೆ ಕಳಿಸ್ತಾರೆ. ಕಳೆದ ಕೆಲವು ಸೀಸನ್ಗಳಲ್ಲೂ ಕೂಡ ಇದೇ ರೀತಿಯಾಗಿ ಕೆಲವೊಬ್ಬ ಸ್ಪರ್ಧಿಗಳನ್ನ ಆಚೆ ಕಳಿಸಿದ್ದಾರೆ. ಇನ್ನು ಈ ಸೀಸನ್ ನಲ್ಲೂ ಕೂಡ ಮಹಿಳೆಯರಿಗೆ ಕೆಟ್ಟ ಪದ ಬಳಸಿದ್ರು ಅಂತ ಲಾಯರ್ ಜಗದೀಶ್ ಅವ್ರನ್ನ, ಹಾಗೆ ಆ ಮಾತಿನ ಭರದಲ್ಲಿ ಅವರನ್ನ ತಳ್ಳಿದ್ರು ಅಂತ ರಂಜಿತ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಿದ್ರು. ಇನ್ನು ಈಗಲೂ ಕೂಡ ಭವ್ಯ ಗೌಡ ಅವರಿಂದ ಅಂತಹದ್ದೇ ಕೆಲಸ ಆಗಿದೆ. ಆದ್ರೆ ಬಿಗ್ ಬಾಸ್ ಅವರ ಮೇಲೆ ಕ್ರಮ ಕೈಗೊಂಡಿಲ್ಲ. ಹೌದು, ಈ ವಾರ ಬಿಗ್ ಬಾಸ್ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಸ್ಪರ್ಧಿಗಳು ಕೂಡ ನೇರವಾಗಿ ಗೆದ್ದು ಫಿನಾಲೆ ವಾರಕ್ಕೆ ಹೋಗ್ಬೇಕು ಅಂತ ತುಂಬಾ ಕಷ್ಟಪಟ್ಟು ಟಾಸ್ಕ್ ಗಳನ್ನ ಆಡ್ತಾ ಇದ್ದಾರೆ. ಹೀಗೆ ಟಾಸ್ಕ್ ಆಡುವಾಗ ಟಾಸ್ಕಿನ ಬರದಲ್ಲಿ ಕೂಡ ಕೆಲವರಿಂದ ಕೆಲವರಿಗೆ ಏಟಾಗಿದೆ, ಪೆಟ್ಟಾಗಿದೆ. ಆದ್ರೆ ಇದ್ಯಾವುದನ್ನ ಗಮನಿಸಿದೆ ಸ್ಪರ್ಧಿಗಳು ತಮ್ಮ ಗೆಲುವಿನತ್ತ ಗಮನ ಕೊಟ್ಟು ಆಟ ಆಡ್ತಿದ್ದಾರೆ. ಆದ್ರೆ ಭವ್ಯ ಗೌಡ ಈ ರೀತಿಯ ಟಾಸ್ಕ್ ನ ಬರದಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿಲ್ಲ. ಅದರ ಬದಲಾಗಿ ತಾವು ಟಾಸ್ಕ್ ಆಡುವಾಗ ತಾವು ಸಂಗ್ರಹಿಸಿದ ಚೆಂಡನ್ನ ಹನುಮಂತ ಅವರು ಕೆಳಗೆ ಚೆಲ್ಲಿದ್ರು ಅನ್ನೋ ಕೋಪದಿಂದ ಅದೇ ಬಾಲ್ ಅನ್ನ ತಗೊಂಡು ಅವರಿಗೆ ಇಂಟೆನ್ಷನ್ ನಲ್ಲಿ ಹೊಡೆದಿದ್ದಾರೆ. ಆದ್ರೆ ಬಿಗ್ ಬಾಸ್ ಇವ್ರ ಮೇಲೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಈ ಮೊದಲು ರಂಜಿತ್ ಅವರು ಕೇವಲ ತಳ್ಳಿದ್ರು ಅನ್ನೋ ಕಾರಣಕ್ಕೆ ಅವರನ್ನ ಮನೆಯಿಂದ ಆಚೆ ಹಾಕಿದ್ದಾರೆ. ಆದ್ರೆ ಭವ್ಯ ಗೌಡ ಅವರು ತಮ್ಮ ಟಾಸ್ಕ್ ಅನ್ನ ಹಾಳು ಮಾಡಿದ್ರು ಅನ್ನೋ ಕೋಪಕ್ಕೆ ಹನುಮಂತ ಅವ್ರ ಮೇಲೆ ಕೈ ಮಾಡಿದ್ರು ಕೂಡ ಅವರನ್ನ ಆಚೆ ಹಾಕಿಲ್ಲ. ಇದನ್ನ ನೋಡೋದಿದ್ರೆ ಅವರಿಗೆ ಒಂದ್ ನ್ಯಾಯ, ಇವರಿಗೆ ಒಂದ್ ನ್ಯಾಯ ಅನ್ನೋ ರೀತಿ ಇದೆ. ಇನ್ನು ಹನುಮಂತ ಅವರು ತಮಗೆ ಯಾರು ಏನ್ ಹೇಳಿದ್ರು, ತಮ್ಮ ಜೊತೆ ಯಾರು ಹೇಗ್ ನಡ್ಕೊಂಡ್ರು ಅದಕ್ಕೆ ಪ್ರಶ್ನೆ ಮಾಡೋಲ್ಲ ಅನ್ನೋ ಕಾರಣಕ್ಕೆ ಅವರು ಇದನ್ನ ಇಷ್ಟು ನೆಗ್ಲೆಕ್ಟ್ ಆಗ್ಬಿಟ್ರು, ಅಥವಾ ಭವ್ಯ ಗೌಡ ಅವರಿಗೆ ಫೇವರಿಸಂ ಮಾಡ್ಬೇಕು ಅಂತಾನೆ ಅವ್ರ ಮೇಲೆ ಯಾವ ಕ್ರಮನೂ ಬಿಗ್ ಬಾಸ್ ಕೈಗೊಂಡಿಲ್ವೋ ಗೊತ್ತಿಲ್ಲ. ಆದ್ರೆ ಇವರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋದು, ಅವರು ಕೋಪ ಬಂದು ಹನುಮಂತ ಅವರಿಗೆ ಹೊಡೆದಿರೋದು ಅಂತೂ ಎಲ್ಲ ಪ್ರೇಕ್ಷಕರಿಗೆ ತುಂಬಾನೇ ನೀಟಾಗಿ ಕಾಣ್ತಾ ಇದೆ. ಆದ್ರೂ ಕೂಡ ಇವ್ರ ಮೇಲೆ ಯಾಕೆ ಏನ್ ಆಕ್ಷನ್ ತಗೊಂಡಿಲ್ಲ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಒಂದ್ ವೇಳೆ ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳಿಗೂ ಸಮಾನ ನ್ಯಾಯವನ್ನ ಕೊಡೋದಾದ್ರೆ ಈಗ ಭವ್ಯ ಗೌಡ ಅವರು ಮಾಡಿರೋ ಕೆಲ್ಸಕ್ಕೆ ಈ ಕೂಡಲೇ ಭವ್ಯ ಗೌಡ ಅವ್ರನ್ನು ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಿ ಎಲ್ಲರಿಗೂ ಒಂದೇ ನ್ಯಾಯವನ್ನ ಕೊಡ್ಬೇಕಾಗಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.